ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಪ್ರಸ್ತಾವನಾ ಪದ್ಧತಿ. ಪದ್ಯ 20. ತ್ವಯಿ ವಿಹಿತಾ ಸ್ತುತಿರೇಷಾ ಪದರಕ್ಷಿಣಿ ಭವತಿ ರಂಗನಾಥ ಪದೇ ತದುಪರಿಕೃತಾ ಸಪರ್ಯಾ ನಮತಾಮಿವ ನಾಕಿನಾಂ ಶಿರಸಿ. ಶ್ರೀರಂಗನಾಥನ ಪಾದುಕೆಯೇ, ನಿನ್ನನ್ನು ಸ್ತುತಿಸಿದರೆ ರಂಗನಾಥನನ್ನು ಸ್ತುತಿಸಿದಂತೆಯೇ. ನಿನ್ನನ್ನು ಪೂಜಿಸಿದಾಗ ರಂಗನಾಥನ ಅಡಿಗಳನ್ನು ಪೂಜಿಸಿದಂತಾಗುತ್ತದೆ, ದೇವತೆಗಳ ಶಿರಸ್ಸನ್ನು ಪೂಜಿಸಿದಂತಾಗುತ್ತದೆ. ಒಂದೇ ಕೆಲಸದಿಂದ ಎರಡೆರಡು ಫಲಗಳು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಭಗವಂತನ ಸ್ವರೂಪ ಗುಣಗಳು ಅನಂತ, ಅದಕ್ಕೆ ಎಲ್ಲೇ ಇಲ್ಲ. ಪರಿಮಿತ ಗ್ರಹಣ ಶಕ್ತಿಯನ್ನು ಹೊಂದಿರುವ ನಾವು ನಮ್ಮ ವಾಕ್ ಮನಸ್ಸು ಭಗವಂತನನ್ನು ಸಂಪೂರ್ಣವಾಗಿ ತಿಳಿಯುವುದಿಲ್ಲ. ಅವು ಅಪರಿಚ್ಛಿನ್ನವೆಂದು ತಿಳಿಯುವುದೇ ಜ್ಞಾನ. ಇದನ್ನು ಆಚಾರ್ಯರ ಮೂಲಕವೇ ತಿಳಿಯಲು ಸಾಧ್ಯ. ಅಷ್ಟೇ ಅಲ್ಲ, ಆಚಾರ್ಯರುಗಳನ್ನು ಸ್ತುತಿಸಿದರೆ ಭಗವಂತನನ್ನು ಸ್ತುತಿಸಿದಷ್ಟೇ ಪುಣ್ಯ. ಹಾಗಾಗಿ ಎರಡರಷ್ಟು ಲಾಭ. ಭರತನನ್ನು ಕುರಿತು ಅಪಾರ ಪ್ರೀತಿ ಇದ್ದರೂ ಶ್ರೀರಾಮ ಅವನ ಶರಣಾಗತಿಗೆ ತಕ್ಷಣ ಫಲ ನೀಡಲಿಲ್ಲ. ಬೇರೆ ದಾರಿ ಕಾಣದ ಭರತ ಶ್ರೀರಾಮನನ್ನು ಬಿಟ್ಟು ಹೋಗಲಾರದೆ ಅವನ ಪಾದುಕೆಗಳನ್ನಾದರೂ ಕೊಡು ಎಂದು ಕೇಳಿ ಆ ಪಾದುಕೆಗಳನ್ನು ತಲೆಯ ಮೇಲೆ ಹೊತ್ತು ನಂದಿಗ್ರಾಮಕ್ಕೆ ಹೋಗಿ ಸಿಂಹಾಸನದಲ್ಲಿರಿಸಿ ರಾಜ್ಯವಾಳಿದ. ಪ್ರತಿದಿನ ರಾತ್ರಿ ರಾಜ್ಯದ ಆಗುಹೋಗುಗಳನ್ನು, ಖರ್ಚು ವೆಚ್ಚ ಆದಾಯಗಳನ್ನು, ಜನರ ಸ್ಥಿತಿಗತಿಗಳನ್ನು ಪಾದುಕಾದೇವಿಗೆ ಒಪ್ಪಿಸುತ್ತಿದ್ದನಂತೆ. ಭರತನು ಸತತ 14 ವರ್ಷಗಳ ಕಾಲ ಪಾದುಕೆಗಳ ಸೇವೆಯನ್ನು, ತನ್ಮೂಲಕ ರಾಮನ ಸೇವೆಯನ್ನು ಮಾಡಿದನು. ಇದರಿಂದ ಆದ ಲಾಭಗಳು ಬಹಳ. ಅಯೋಧ್ಯೆಯ ಜನರಿಗೆ ಕೈಕೇಯಿ ಭರತರ ಮೇಲಿದ್ದ ಅಸಾಧ್ಯ ಕೋಪ ಈ 14 ವರ್ಷಗಳಲ್ಲಿ ಮೆಲ್ಲಗೆ ಇಲ್ಲವಾಯಿತು. ಭರತ ಅಪವಾದ ಮುಕ್ತನಾದ. ಇತ್ತ ಅಯೋಧ್ಯೆಯ ಜನರು ಭರತನ ಆಳ್ವಿಕೆಯಲ್ಲಿ ಸುಖವಾಗಿದ್ದರು. ಅತ್ತ ದಂಡಕಾರಣ್ಯವು ಭಯೋತ್ಪಾದಕರಿಂದ, ಸಹಸ್ರಾರು ರಾಕ್ಷಸರಿಂದ ಮುಕ್ತವಾಯಿತು. ರಾವಣ ವಧೆಯಿಂದ ಶ್ರೀರಾಮನ ಅವತಾರದ ಕಾರ್ಯಕಾರಣವೂ ನೆರವೇರಿತು. ಪಾದುಕಾದೇವಿಯ ಮಹಿಮೆ ಎಷ್ಟೆಂದರೆ ಅವಳ ಸ್ತುತಿಯಿಂದ ಆಗುವ ಲಾಭಗಳು ಅಪಾರ ಎಂಬುದು ಇಲ್ಲಿನ ತತ್ವಾರ್ಥ. ನಮ್ಮಾಳ್ವಾರರನ್ನು ಸ್ತುತಿಸುವ ಶ್ರೀವೈಷ್ಣವ ಭಕ್ತರಿಗಾಗುವ ಲಾಭಗಳು ಲೆಕ್ಕವಿಲ್ಲದವು ಎಂಬುದು ಇಲ್ಲಿನ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀರಂಗಮಣಿಪಾದುಕಾಭ್ಯಾಂ ನಮಃ.